ಈಗ ನಾನು ವೋಟ್ ಚೋರಿ ಬಗ್ಗೆ ನಾನು ಕೊಟ್ಟಂಥ ಸ್ಟೇಟ್ಮೆಂಟು ಸಂಪೂರ್ಣವಾಗಿ ಓದ್ಕೊಂಡ್ರೆ ಕರೆಕ್ಟಾಗಿ ಗೊತ್ತಾಗ್ತದೆ. ವೋಟ್ ಚೋರಿ ಇದ್ರ ಬಗ್ಗೆ ನಾನು ಪತ್ರಿಕೆಯಲ್ಲೂ ಬರೆದಿದ್ದೀನಿ, ನೀವು ತೋರಿಸಿದ್ದೀರಿ. ಆದರೆ ಸಂಪೂರ್ಣ ನೋಡ್ದೇನೆ ಯಾವುದೋ 2 ಲೈನ್ ನೋಡ್ಕೊಂಬಿಟ್ಟು ಇಲ್ಲಿ ಹಿಂಗಿದೆ, ಯಾವುದು ನಮ್ಮದು ಕೂಡ ಜವಾಬ್ದಾರಿ ಇದೆ ಅಂತ ಹೇಳಿರ್ತೀನಿ. ನಮ್ಮದೇ ಸರ್ಕಾರ ಇತ್ತು. ಹಾಗಾಗಿ ನಮ್ಮ ಸರ್ಕಾರ ಇದ್ದಂಥ ಕಾಲದಲ್ಲಿ ನಾವು BLO ಅಂತ ನೀವೆಲ್ಲ ಹೇಳ್ತಾ ಇದ್ರಿ. BLO ಅಲ್ಲ, ಅದು BLA, ಬೂತ್ ಲೆವೆಲ್ ಏಜೆಂಟ್. ಅಂದರೆ ನಾವು ಮಾಡ್ತೀವಿ, ಅಂದರೆ ಪಾರ್ಟಿಯವರು, ಎಲ್ಲ ಪಾರ್ಟಿಯವ್ರಿಗೂ ರಿಜಿಸ್ಟರ್ಡ್ ನ್ಯಾಷನಲಿಸ್ಟ್ ಪಾರ್ಟಿ ಇವ್ರುಗಳಿಗೆಲ್ಲ ಅಧಿಕಾರ ಇರುತ್ತೆ BLA ಅಪಾಯಿಂಟ್ ಮಾಡೋಕ್ಕೆ, ಪ್ರತಿ ಬೂತ್ಗೆ ಒಬ್ಬೊಬ್ಬರಿಗೆ. BLO ಅಪಾಯಿಂಟ್ ಮಾಡೋದು ಆಫೀಸರ್ಸ್ ಮಾಡ್ತಾರೆ. BLA ನಮ್ಮವನು ಇರ್ತಾನಲ್ಲ, ಅವನು ಅದನ್ನು ಇವರು ಡ್ರಾಫ್ಟ್ ವೋಟರ್ಸ್ ಲಿಸ್ಟನ್ನ ಪಬ್ಲಿಷ್ ಮಾಡಿದಾಗ ನೋಡಬೇಕಿತ್ತು ಅವನು. ಈಗ ನಾವೆಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಾವೆಲ್ಲ ಬೂತಲ್ಲೂ ಕೂಡ ತರದು ನೋಡ್ತೀವಿ, ಮಾಡ್ತೀವಿ. ಈ ಸಿಟಿಗಳಲ್ಲಿ ಏನು ಕಷ್ಟ ಅಂತ ಹೇಳಿದ್ರೆ, ಈ ಹೊಸಬ್ರು ಸೇರ್ಕೊಂಡ್ಬಿಡ್ತಾರಲ್ಲ, ಯಾರು ಸೇರಿದ್ದಾರೆ ಏನು ಎತ್ತ ಅವ್ರು ಪತ್ತೆ ಮಾಡೋದೇ ಕಷ್ಟ. ಆದರೆ ಒಂದೊಂದು ಮನೆಗೆ ಸಣ್ಣ ರೂಮ್ಗೆ 60 ಜನ 100 ಜನ ಸೇರಿಸ್ಬಿಟ್ಟಿರ್ತಾರಲ್ಲ, ಅದನ್ನು ನಾವು ಸಂಶಯದ ಆಧಾರದ ಮೇಲೆ ಪರಿಶೀಲನೆ ಮಾಡಿ ಆಗಲೇ ಕೂಡ ನಾವು ಅದನ್ನು ಡಿಲೀಟ್ ಮಾಡಿಸ್ಬೇಕಾಗಿದ್ದಂಥ ಜವಾಬ್ದಾರಿ BLAಗಳಿಗೂ ಇರ್ತದೆ. ಆ BLAಗಳು ಸರಿಯಾಗಿ ಕೆಲಸ ಮಾಡ್ತಾರಾ ಇಲ್ವಾ ಅನ್ನೋದು ನೋಡ್ತಕ್ಕಂಥದ್ದು ನಮ್ಮ ಪಕ್ಷ ಜಿಲ್ಲಾ ಕಾಂಗ್ರೆಸ್ ಇರುತ್ತೆ, ತಾಲೂಕು ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್ ಇರ್ತವೆ. ಅವ್ರುಗಳು ಅಧ್ಯಕ್ಷಗಳು ಅವ್ರುಗಳು ಎಲ್ಲ ಸರಿಯಾಗಿ ಮುತುವರ್ಜಿ ವಹಿಸಿದ್ದರೆ ಆ ಒಂದು ಪ್ರಮಾದ ತಪ್ಪಿಸ್ಬೋದಾಗಿತ್ತು ಅಂತಕ್ಕಂಥದ್ದಷ್ಟು. ಕ್ಯಾಬಿನೆಟ್ ರೀಶಫಲ್ಲು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಅವರು ದೆಹಲಿಯಿಂದ ಅಲ್ಲಿ ಅನುಮತಿ ತಗೊಂಡು ಮಾಡಬೇಕು. ಅವರು ಈಗಾಗಲೇ ಒಮ್ಮೆ ಕೇಳಿದ್ದಾರೆ. ಅವರಿಗೆ ಈ ಮಧ್ಯೆ ಇದೆಲ್ಲ ಗೊಂದಲ ಬಂದಿದ್ದರಿಂದ ಅದು ನಿಧಾನ ಆಗಿದೆ. ನೆಕ್ಸ್ಟು ಈಗ ಡಿಸೆಂಬರ್ ತಿಂಗಳು 25 ಮೇಲೆ ಕ್ರಿಸ್ಮಸ್ ಎಲ್ಲ ಶುರುವಾಗ್ತದೆ. ಮತ್ತು ರಾಹುಲ್ ಗಾಂಧಿಯವರು ಅವೈಲಬಿಲಿಟಿನೂ ಕೂಡ ಕಡಿಮೆ ಇದೆ. ದೆಹಲಿಗೆ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಬಂದ ನಂತರ ರೀಶಫಲ್ಲು ಮಗದೊಂದು ಏನೆಲ್ಲ ಇದ್ದಾವೆ ಅದನ್ನು ತೀರ್ಮಾನ ಮಾಡ್ತಾರೆ. ನನ್ನ ಪ್ರಕಾರ ಇವ್ರು ಯಾವತ್ತು ಹೋಗ್ತಾರೋ ಹೇಳೋಕ್ಕಾಗಲ್ಲ. ಇವರು ಈಗ ನೋಡಿ, ರಾಹುಲ್ ಗಾಂಧಿ ಅವರು ಈಗ ಬೇರೆ ಹೊರದೇಶದಲ್ಲಿ ಬಂದಿರ್ಬೋದು ಇವತ್ತು ಅಂತ ಕಾಣಿಸ್ತಿದೆ. ಅವರು ನಾಳೆ 26, 27 ಒಂದು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ, 26 ಅಥವಾ 27 ಇದೆ. ಆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಮುಗಿದ ಮೇಲೆ ಮತ್ತೆ ಹೊರದೇಶದ ಯುರೋಪ್ ಪ್ರವಾಸಕ್ಕೆ ಹೋಗ್ತಾರೆ. ಹಾಗಾಗಿ ಅವರು ಬಂದ ಮೇಲೆ ಅವರ ಅವೈಲಬಿಲಿಟಿ ನೋಡಿ ಸಿದ್ದರಾಮಯ್ಯ ಸಮಯ ತಗೊಂಡು ಭೇಟಿ ಮಾಡಿ ಬಂದ ನಂತರ ರೀಶಫಲ್ಲ ಮತ್ತೇನೆಲ್ಲ ರಾಜಕೀಯ ಬೆಳವಣಿಗೆಗಳು ತೀರ್ಮಾನ ಆಗ್ತವೆ. ಅಲ್ಲ, ಅವ್ರ ಭೇಟಿ ಮಧ್ಯಭಾಗ ಆಗ್ತದೋ ಫೆಬ್ರವರಿ ಮಧ್ಯಭಾಗ ಆಗ್ತದೋ ಹೇಳಕ್ಕಾಗೋದಿಲ್ಲ. DK ಶಿವಕುಮಾರ್ ಅವ್ರನ್ನ ಭೇಟಿ ಆದ ಬಳಿಕ ಒಂದು ಚರ್ಚೆ ಇರುವಂಥದ್ದು, ಈ ಒಂದು ಭೇಟಿ ಬದಲಾವಣೆಯ ಮುನ್ಸೂಚನೆ, CM ಬದಲಾವಣೆ ಮುನ್ಸೂಚನೆ, ಹಾಗಾಗಿ DK ಶಿವಕುಮಾರ್ ಭೇಟಿ ಆಗ್ತಿದ್ದಾರೆ. ಎಲ್ಲ ಈಗ ನೋಡಿ, ಯಾವಾಗಲೂ ರಾಜಕಾರಣದಲ್ಲಿ ಯಾರು ಶಾಶ್ವತವಾಗಿ ಶತ್ರುಗಳು ಇರೋದಿಲ್ಲ, ಶಾಶ್ವತವಾಗಿ ಮಿತ್ರರು ಇರೋದಿಲ್ಲ. ಸೊ ರಾಜಕೀಯದಲ್ಲಿ ಫ್ಲೆಕ್ಸಿಬಿಲಿಟಿನೂ ಇರಬೇಕಾಗ್ತದೆ. ಹಾಗಾಗಿ ಅವರು ಈಗ ಎಲ್ಲರೂ ಕೂಡ ಭೇಟಿ ಮಾಡಿ, ನನ್ನೊಬ್ಬನೇ ಅಂತಲ್ಲ, ಎಲ್ಲರೂ ಕೂಡ ಯಾರೆಲ್ಲ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥವ್ರು ಯಾರಿದ್ದಾರೆ, ಆದರೆ ಒಟ್ಟಾರೆ ಎಲ್ಲ ಕಾಂಗ್ರೆಸ್ ಬಣ ಅದು ಇಟ್ಕೋಬೇಕದನ್ನು. ಈಗ ಬಣವಾರು ಮಾತಾಡುವಾಗ ಶಿವಕುಮಾರ್ ಕಡೆ ಇರೋರು ಸ್ವಲ್ಪ ಜನ ಇದ್ದಾರೆ, ಈ ಕಡೆನೂ ಸ್ವಲ್ಪ ಜನ ಇದ್ದಾರೆ. ಹಿಂಗೆಲ್ಲ ಇರ್ತಾರೆ ಬಣದ ರಾಜಕಾರಣದಲ್ಲಿ. ಯಾರ್ಯಾರು ಎಲ್ಲೆಲ್ಲಿ ಗುರ್ತಿಸ್ಕೊಂಡಿರ್ತಾರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಳ್ಳೋ ಅಂಥದ್ದು ಪ್ರಯತ್ನ ಮುಖಂಡರುಗಳು ಎಲ್ಲರೂ ಮಾಡ್ತಾರೆ. ಆ ಥರ ಶಿವಕುಮಾರ್ ಅವ್ರದ್ದು ಮಾಡಿದ್ದಾರೆ. ಚರ್ಚೆ ಪಕ್ಷದ ಸಂಘಟನೆ ಮಾಡ್ತಕ್ಕಂಥದ್ದು. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಯಾವಾಗ ಬೇಕಾದರೂ ಮಾಡ್ಬೋದು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈಗ ಚುನಾವಣೆ ಮಾಡಿಲ್ಲ ಅಂತಲೇ ಸುಮಾರು 1000 ಕೋಟಿ ಹಣ ಕೇಂದ್ರ ಸರ್ಕಾರ ಅದನ್ನು ಬಿಡುಗಡೆ ಮಾಡದೆ ಇದ್ದಾರೆ. ಈ ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಇಲ್ಲಿನ ಜನಗಳ ಅಭ್ಯುದಯಕ್ಕೆ ಬರ್ತಕ್ಕಂಥ ಕೇಂದ್ರ ಸರ್ಕಾರದ ಹಣ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಏನು ನಿಲ್ಲಿಸಿದ್ದಾರೆ, ಅದರಿಂದ ಜನಗಳಿಗೆಲ್ಲ ತೊಂದರೆ ಆಗ್ತದೆ. ಮತ್ತು ಗ್ರಾಮೀಣ ಭಾಗದ ಅಭಿವೃದ್ಧಿನೂ ಕೂಡ ಕುಂಠಿತ ಆಗ್ತದೆ. ಆ ದೃಷ್ಟಿಯಿಂದ ಆದಷ್ಟು ಜಾಗ್ರತೆ ಚುನಾವಣೆಗಳನ್ನು ಮಾಡಬೇಕು ಮತ್ತು ಕೇಂದ್ರ ಸರ್ಕಾರದ ಅನುದಾನವನ್ನು ಪಡಿತಕ್ಕಂಥ ಪ್ರಯತ್ನದ
ಆಗಲಿ ಅಂತ ಹೇಳಿ ಆ ಕಡೆ ಗಮನ ಹರಿಸಿದ್ದಾರೆ. ಅವೆಲ್ಲ ಚುನಾವಣೆಗಳೆಲ್ಲ ಅತಿ ಶೀಘ್ರದಲ್ಲೇ, ಈಗ ಕಾರ್ಪೊರೇಷನ್ದು ಕೂಡ 5 ಕಾರ್ಪೊರೇಷನ್ ಇದ್ದಾವೆ, ZP TPS ಇದ್ದಾವೆ, ಇವು ಎಲ್ಲ ಚುನಾವಣೆ ಮಾಡಬೇಕು ಅಂತೇಳಿ. ಅಪೆಕ್ಸ್ ಬ್ಯಾಂಕ್ ಏನು ಚರ್ಚೆ ಏನಿಲ್ಲ, ಇನ್ನು ನೆನ್ನೆ ಕ್ಯಾಲೆಂಡರ್ ಹಾಕೋರೆ, ಇನ್ನು ಡೈರೆಕ್ಟರ್ಗಳು ಆಗಬೇಕು. ಡೈರೆಕ್ಟರ್ಗಳು ಆದ ಮೇಲೆ ಮಿಕ್ಕಿದ್ದು ಈಗ 21 ಬ್ಯಾಂಕ್ಗಳನ್ನು 21 ಜನ ಡೈರೆಕ್ಟರ್ಗಳು ಬರ್ತಾರೆ. 21 ಜಿಲ್ಲಾ ಬ್ಯಾಂಕ್ ಇದ್ದಾವೆ. ಪ್ರತಿಯೊಂದು ಜಿಲ್ಲಾ ಬ್ಯಾಂಕ್ನ ಒಬ್ಬ ಪ್ರತಿನಿಧಿ ಅಪೆಕ್ಸ್ ಬ್ಯಾಂಕಿನ ಆಡಳಿತ ಮಂಡಳಿಗೆ ಬರ್ತಾರೆ. ಆ ಜಿಲ್ಲಾ ಬ್ಯಾಂಕ್ ಪ್ರತಿನಿಧಿಗಳು ಯಾರನ್ನು ಬೇಕೋ ಅವರ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಚುನಾವಣೆ ಮಾಡ್ತಾರೆ. DK ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗಲ್ಲ ಅಂತ ಹೇಳಿದ್ರಿ, ಕನ್ವಿನ್ಸ್ ಮಾಡಕ್ ಬಂದಿರಾ? ಇಲ್ಲ ಆ ಥರದ ಅವೆಲ್ಲ ಏನು ಚರ್ಚೆ ಆಗಲಿಲ್ಲ. ಈವನ್ ನೀವು ಹೇಳ್ದಂಗೆ ಅಪೆಕ್ಸ್ ಬ್ಯಾಂಕ್ದು ಏನೋ ಚರ್ಚೆ ಎಲ್ಲೂ ಆಗಿಲ್ಲ. ಶಿವಕುಮಾರ್ ಅವ್ರ ಹತ್ರನೂ ಆಗಿಲ್ಲ, ಇಲ್ಲಿ ಸಿದ್ದರಾಮಯ್ಯವ್ರ ಹತ್ರನೂ ಆಗಿಲ್ಲ. ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ನಾನು ಯಾವತ್ತೂ ಅಧಿಕಾರನ ಹುಡುಕೊಂಡು ಹೋದಂಥವನಲ್ಲ. ಅಧಿಕಾರದ ಅವಕಾಶ ಕೊಟ್ಟರೆ ನಾನು ಜನಪರವಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ನನಗೆ ವಿಶ್ವಾಸ. ನಾನು 2.5 ವರ್ಷ ಕೆಲಸ ಮಾಡಿದ್ದೀನಲ್ಲ, ಭಾಳಷ್ಟು ಸುಧಾರಣೆಗಳನ್ನು ತಿದ್ದುಪಡಿಗಳನ್ನು ತಂದಿದ್ದೇನೆ. ಅವೆಲ್ಲ ಜಾರಿ ಆಗಬೇಕು. ಈಗ ರಾಜಕಾರಣದಲ್ಲಿ ಯಾವ್ದು ಏನು ಬೇಕಾದ್ರೂ ಆಗ್ಬೋದು. ಅದರಿಂದ ನಾನೇ ಆದರೂ ಸಂತೋಷ, ಆಗದೇ ಇದ್ರೂ ಸಂತೋಷನೇ. ರಾಹುಲ್ ಗಾಂಧಿ ಅವರಿಗೆ ಸರ್ ಪತ್ರ ಬರೆದಿದ್ದಾರೆ, ಏನಾದರೂ ಬಂದು ಮಾತಾಡುವಂಥ ಲೋಪ ಇದೆ ಅನ್ನೋದನ್ನ ಅಲ್ಲಿ ಉಲ್ಲೇಖ ಮಾಡಿದ್ರು. ಎಲ್ಲಿ ಏನು ಮಾಡಿದ್ದೀನಿ? ಏನು ಮಾಡಿಲ್ಲಲ್ಲ. BLAಗಳು ಮಾಡಬೇಕಾಗಿದ್ದ ಕೆಲಸ ಇದೆ. ಅದನ್ನು ಬ್ಲಾಕ್ನವರು ಮತ್ತು ಡಿಸ್ಟ್ರಿಕ್ಟ್ನವರು, ಸ್ಟೇಟ್ನವರು, ಈಗ ಪ್ರತಿ ಜಿಲ್ಲೆಗೂ ಕೂಡ KPCC ಇಂದ ಒಬ್ಬ ವೈಸ್ ಪ್ರೆಸಿಡೆಂಟು, ಒಬ್ಬ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇರ್ತಾರೆ. ಇಟ್ ಈಸ್ ದೇರ್ ಡ್ಯೂಟಿ. ಅದರಲ್ಲೆಲ್ಲ ಫೇಲ್ಯೂರ್ ಇದೆ. ಅದಕ್ಕೋಸ್ಕರ ಇಲ್ಲಿ ಎನಿವೇ ನೋಡಿ, ಈ ರೀತಿ ಓಟ್ಗಳು ನಿಮಗೆ ಬೆಂಗಳೂರು ಸೆಂಟ್ರಲಲ್ಲಿ ಯಾಕೆ ರಾಹುಲ್ ಗಾಂಧಿ ಇಷ್ಟೊಂದು ಸೀರಿಯಸ್ ಆಗಿ ಅದನ್ನು ಇವತ್ತು ತೊಗೊಂಡಿದ್ದಾರೆ ಅಂದರೆ, ಬೆಂಗಳೂರು ರೂರಲಲ್ಲಿ 8 ಅಸೆಂಬ್ಲಿ ಕ್ಷೇತ್ರದಲ್ಲಿ 7 ಅಸೆಂಬ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಬಂದಿದೆ. 7 ಒಂದೇ ಒಂದು ಕ್ಷೇತ್ರದಲ್ಲಿ ಈ ಓಟ್ಗಳನ್ನು ಈ ಥರ ಒಂದೊಂದು ಸಣ್ಣ ರೂಮ್ಗೆ 50-60 ಜನ ಸೇರಿಸೋದು, 100 ಜನ ಸೇರಿಸೋದು, ಹಿಂಗೆಲ್ಲ ಮಾಡಿ ವಾಮಮಾರ್ಗದಿಂದ ಆ ಸೀಟನ್ನು ಕಾಂಗ್ರೆಸ್ಸು ಸೋಲೋ ರೀತಿ ಆಗ್ತದೆ. ಅದೇ ರೀತಿ ಇಡೀ ದೇಶದಲ್ಲಿ ಒಂದು 60-70 ಕಡೆ ಈ ರೀತಿ ಮೋಸ ಓಟ್ ಚೋರಿ ನಡೆದಿರೋದ್ರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಅವೇನಾದ್ರು ಮಾಡದೇ ಇದ್ದರೆ ಅವ್ರಿಗೆ ಇನ್ನೊಂದು 20-30 ಸೀಟ್ ಕಡಿಮೆ, 20 ಸೀಟ್ ಕಡಿಮೆ ಆಗಿದ್ರು ಅವ್ರ ಅಧಿಕಾರಕ್ಕೆ ಬರೋಕ್ಕಾಗ್ತಾ ಇರಲಿಲ್ಲ. ಆಗ ಕಾಂಗ್ರೆಸ್ ಅಲಿಯನ್ಸು, ಇಂಡಿಯಾ ಪಾರ್ಟ್ನರ್ಸ್ಗಳು ಹೆಚ್ಚು ಸೀಟ್ ಬರ್ತಾಯಿದ್ದು. ಆಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾಯಿದ್ರು. ಅವರು ಪ್ರಧಾನಮಂತ್ರಿ ಆದರೆ ಇವೆಲ್ಲ ಮನ್ರೇಗಾ ಹೆಸರು ಬದಲಾಯಿಸೋದು, ಇನ್ನೊಂದು ಮಾಡೋದು, ಇವೆಲ್ಲ ಯಾವುದಕ್ಕೂ ಅವಕಾಶ ಕೊಡ್ತಾ ಇರಲಿಲ್ಲ. ಸೊ ಇವೆಲ್ಲ ರಾಜಕೀಯದ ದುಷ್ಪರಿಣಾಮಗಳು, ಒಂದರಿಂದ ಒಂದು ಅದು ಸಿರೀಸ್ ಆಫ್ ದುಷ್ಪರಿಣಾಮಗಳು ಆಗ್ತಾ ಇರ್ತವೆ. ಇವೆಲ್ಲ ತಪ್ಪಿಸ್ಬೋದಾಗಿತ್ತು. ಈಗ ರಿಪ್ಲೈ ಕೊಡೋವಂಥದ್ದಲ್ಲ, ಸಮಯ ಕೇಳಿದ್ದೀನಿ. ನಾನು ಮಾಹಿತಿ ಅವ್ರ ಗಮನಕ್ಕೆ ಕಳಿಸಿದ್ದೀನಿ, ಸಮಯ ಕೇಳಿದ್ದೀನಿ. ಯಾವತ್ತು ಕೊಡ್ತಾರೋ ಆ ದಿವಸ ಹೋಗಿ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.